ಎಲ್ರಿಗೂ ಹೊಸ ವರ್ಷ ಬಂತು ಅಂತ ಖುಷಿ ಇದ್ದರೆ ನಮಗೆ ಮಾತ್ರ 1ನೇ ತಾರೀಕು ಯಾಕಪ್ಪ ಬರುತ್ತೆ ಅನ್ನೋ ದುಃಖ ಇರುತ್ತೆ. ಯಾಕಂದರೆ 1ನೇ ತಾರೀಕು ಸ್ಟಾರ್ಟ್ ಆಯಿತು ಅಂದರೆ ನಮ್ಮಂಥ ಕೆಲವ್ರಿಗೆಲ್ಲ ಗೊತ್ತೇ ಇರುತ್ತೆ ಲೋನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಹೊಸ ವರ್ಷ ಅಂತ ಖುಷಿ ಪಡೋದಾ ಇಲ್ಲ ಲೋನ್ಗಳು ಬರ್ತಾಯಿದೆ ಅಂತ ದುಃಖ ಪಡೋದಾ ಗೊತ್ತಿಲ್ಲ. ಆದರೂ ಏನು ಮಾಡೋದು, ವರ್ಷಕ್ಕೊಂದು ಹೊಸ ವರ್ಷ, ಹ್ಯಾಪಿಯಾಗಿರೋಣ ಅಂತ ಹ್ಯಾಪಿಯಾಗಿರ್ಬೇಕಷ್ಟೇ. ಸೊ ಇವತ್ತು ನಾನು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅದನ್ನು ಬಿಸಿನೀರಲ್ಲಿ ಹಾಕಿ 15 ನಿಮಿಷ ಇಟ್ಟಿದ್ದೆ. ಆಮೇಲೆ ಮತ್ತೆ ಬಿಸಿನೀರನ್ನೆಲ್ಲ ಹೊರಗಡೆ ಹಾಕಿಬಿಟ್ಟು ಮತ್ತು ಅದಕ್ಕೆ ತಣ್ಣೀರು ಹಾಕ್ಕೊಂಡು ತಣ್ಣೀರಲ್ಲಿ ತೊಳ್ಕೊಂಡು ಚೆನ್ನಾಗಿ ನೀರು ಇಲ್ದಂಗೆ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕಾಲು ಗಂಟೆನಾದರೂ ಎತ್ತಿಡಬೇಕು. ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಹಾಕ್ಕೊಂಡು ಅದನ್ನು ರುಬ್ಕೊಂಡು ಬನ್ನಿ. ಇವಾಗ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕಲರ್ ಬರೋ ತನಕ. ಆಮೇಲೆ ಸ್ವಲ್ಪ ಒಂದು ಟೊಮೊಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇವಾಗ ಏನು ನೆನೆಸಿಟ್ಕೊಂಡಿರ್ತೀವಿ ನಾವು ಸೋಯಾ ಚಂಕ್ಸು ಅದನ್ನು ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಉಪ್ಪು ಬೇಕಿದ್ದರೆ ಒಂಚೂರು ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಹಾಕ್ಕೊಂಡು ಮತ್ತು ರುಬ್ಕೊಬಂದಿರೋ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಮುಚ್ಚಿಬಿಟ್ರೆ ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ಥರ ಸೋಯಾ ಚಂಕ್ಸು ಸ್ವಲ್ಪ ಬೆಂದಿರುತ್ತೆ ಮತ್ತು ಖಾರ ಎಲ್ಲ ಹಿಡ್ದಿರುತ್ತೆ. ಸೊ ಅದಾದಮೇಲೆ ಇವಾಗ ನೀವು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀರಾ ಅದ್ರ ಡಬಲ್ಲು ನೀರು ಹಾಕ್ಕೊಂಡು ಚೆನ್ನಾಗೆ ಮಳ್ಳೋವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಅಕ್ಕಿನ ಹಾಕ್ಕೊಳ್ಳಿ. ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕಾದ್ರೆ ಮುಚ್ಚಿಬಿಡಿ ಅದನ್ನು. ಆವಾಗ ಕೆಳಗಡೆ ಎಲ್ಲ ಮಸಾಲೆ ನೀಟಾಗಿ ಇಡ್ತಿರುತ್ತೆ. ಅದಕ್ಕೋಸ್ಕರ ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಕ್ವಿಕ್ಕಾಗಿ ಆಗಿಬಿಡುತ್ತೆ ಅದು ರೈಸು, ಜಾಸ್ತಿ ಟೈಮ್ ಹಿಡಿಯಲ್ಲ. ಸ್ವಲ್ಪ ನೆನೆಸಿಡೋದಷ್ಟೇ. ಮತ್ತು ನನ್ನ ಗಂಡನಿಗೆಲ್ಲ ಶೇಕ್ ಮಾಡಿ ಕೊಟ್ಟೆ ಅದೇ ಗ್ಯಾಪಲ್ಲಿ. ಅಷ್ಟರಲ್ಲಿ ಅನ್ನನೂ ಕೂಡ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು, ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಆಮೇಲೆ ನಾನು ಇವಾಗ ತಿಂಡಿ ತಿಂದ್ಕೊಂಡು ಇವತ್ತು ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಇವಾಗಲೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಅಂಗಡಿಗೆ ಹೋಗಿ. ನಾನಿವತ್ತು ಬೆಲ್ಲದ ಪಾಕ ಮಾಡಿಕೊಂಡು ಜಾಮೂನ್ ಮಾಡ್ತಾಯಿದ್ದೀನಿ. ಶುಗರು ಅವಾಯ್ಡ್ ಮಾಡ್ತಾಯಿದ್ದೀವಲ್ಲ, ಶುಗರ್ ನಾವು ಟೀಗೂ ಕೂಡ ಶುಗರ್ ಹಾಕ್ತಿಲ್ಲ, ಒಂದೊಂದು ಸಲ ಹಾಕ್ಕೊಂಡು ಕುಡಿತೀವಿ ಅಷ್ಟೇ. ಸೊ ಜಾಸ್ತಿ ಏನಕ್ಕೂ ಶುಗರ್ ಯೂಸ್ ಮಾಡ್ತಿಲ್ಲ, ಅದಕ್ಕೂ ಬೆಲ್ಲನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಇದ್ರ ಜೊತೆ ಏನೋ ಜಾಮೂನ್ ಪೌಡರ್ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಹಾಲಲ್ಲಿ ನಾನು ಇದನ್ನು ಹಿಟ್ಟು ಕಲಿಸ್ಕೊತಾ ಇದ್ದೀನಿ, ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಹಿಟ್ಟು ಕಲಸಿದ್ಮೇಲೆ ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು. ಕಲಸಿದ್ಮೇಲೆ ಒಂದು ಕಾಲು ಗಂಟೆ ಎತ್ತಿಟ್ಕೊಂಡೆ. ಇಲ್ಲ ಅಷ್ಟೊತ್ತಿಗೆ ಪಾಕನೂ ಕೂಡ ರೆಡಿಯಾಗಿತ್ತು. 15 ನಿಮಿಷ ಆದಮೇಲೆ ನಾನು ಉಂಡೆ ಕಟ್ಕೊಂಡು ಅದು ಉಂಡೆ ಸ್ವಲ್ಪನೂ ಎಲ್ಲೂ ಕ್ರ್ಯಾಕ್ ಇರಬಾರ್ದು, ಆ ಥರ ನೀಟಾಗೆ ಉಂಡೆ ಕಟ್ಕೊಂಡ್ರೆ ಒಡೆದೋಗಲ್ಲ. ಈ ಟೈಮಲ್ಲೂ ನೋಡಿ ಎಷ್ಟು ನೀಟಾಗಿ ಎಲ್ಲೂ ಒಂದು ಉಂಡೆ ಕೂಡ ಒಡೆದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಕೈ ಬಿಡ್ದಂಗೆ ನಾವು ಅದನ್ನು ಕೈ ಆಡಿಸ್ತಾನೆ ಇದ್ದರೆ ಎಲ್ಲ ಕಡೆ ಒಂದೇ ಸಮ ಬೆಂದಿರುತ್ತೆ. ನೋಡಿ ಈ ಕಲರ್ ಬಂದಮೇಲೆ ಇವಾಗ ತೆಗೆದು ಡೈರೆಕ್ಟು ಪಾಕದ ಒಳಗಡೆನೇ ಹಾಕ್ತಾಯಿದ್ದೀನಿ ನಾನು. ಪಾಕ ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದರೆ ಸಾಕು, ಹೆವಿ ಬಿಸಿ ಇದ್ದರೆ ಒಡೆದೋಗ್ಬಿಡುತ್ತೆ. ಸೊ ಮೀಡಿಯಮ್ ಬಿಸಿ ಇದ್ದಾಗ ಹಾಕ್ಕೊಳ್ಳಿ ಸಾಕು. ನಾನು ಜಾಸ್ತಿ ಬಿಸಿಗೆ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಒಂದು ಒಡೆದೋಗ್ಬಿಟ್ಟಿದೆ. ಬಟ್ ತುಂಬ ಸ್ಮೂತಾಗೆ ಚೆನ್ನಾಗಿ ಬಂದಿದೆ ನೋಡಿ. ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿತ್ತು, ಎಷ್ಟು ಸ್ಮೂತಾಗಿ ಚೆನ್ನಾಗಾಗಿತ್ತು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು.